ಮಹಾ ಜಾರ್ಖಂಡ್ ಎಕ್ಸಿಟ್ ಪೋಲ್ ವಿಶ್ಲೇಷಣೆ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕಾಂತಿ ಶೆಟ್ಟಿ ಮೇಡಮ್, ಈಗ ಇಡೀ ವಿಚಾರದಲ್ಲಿ ಒಂದು ಕಡೆ ಎಲ್ಲ ಮಾತಾಡೋದು ಒಂದು ಭಾಗ ಆದರೂ ಕೂಡ ಈಗ ನೋಡಿ, ನನಗೆ ಮಧ್ಯಪ್ರದೇಶದ ಆ ಒಂದು ಟ್ರಿಕ್ ಇತ್ತಲ್ಲ, ಈಗ ಇದೇ ಕಾಂಗ್ರೆಸ್ಸು ರಾಜಸ್ಥಾನದಲ್ಲಿ ಅಧಿಕಾರದಲ್ಲಿ ಇದ್ದ ಹೊರತಾಗಿಯೂ ನಾನು ಅದು ಕೊಡ್ತೀನಿ, ನಾನು ಇದು ಕೊಡ್ತೀನಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಪ್ರಣಾಳಿಕೆ ಮ್ಯಾನಿಫೆಸ್ಟೋಲ್ಲಿ ಬಿಡುಗಡೆ ಮಾಡ್ತು. ಜನ ಅವಾಗ ಏನು ಯೋಚನೆ ಮಾಡಿದ್ರು ರಾಜಸ್ಥಾನದಲ್ಲಿ ಅಂತ ಹೇಳಿದ್ರೆ, ಅರೆ ನಿಮ್ಮದೇ ಗೌರ್ಮೆಂಟ್ ಇತ್ತಲ್ಲಪ್ಪ, ಮೊದಲೇ ಕೊಡಬೇಕಾಗಿತ್ತು ನೀನು ಅಂತ. ಮೋದಿಯವ್ರನ್ನ ಎದುರು ಹಾಕ್ಕೊಂಡು ಕೂಡ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಕೊಟ್ಟುಬಿಟ್ಟಿದ್ರು. ಎಲ್ಲರೂ ಮಾತಾಡ್ತಾ ಇದ್ದಿದ್ದೇನು, ರಾಜಸ್ಥಾನವೂ ಈ ಸಲ ಕಾಂಗ್ರೆಸ್ಸೇ, ಮಧ್ಯಪ್ರದೇಶನೂ ಕಾಂಗ್ರೆಸ್ಸೇ, ಅನುಮಾನನೇ ಬೇಡ ಅಂತ ಮಾತಾಡ್ತಾ ಇದ್ರು. ಮಧ್ಯಪ್ರದೇಶ ಕೊಟ್ಟಂಥ ಮಾಸ್ಟರ್ ಸ್ಟ್ರೋಕ್ ಇತ್ತಲ್ಲ ಕಾಂಗ್ರೆಸ್ಗೆ, ಕಾರಣ ಇಷ್ಟೇ, ಯೋಜನೆ ಅನೌನ್ಸ್ ಮಾಡಿಬಿಟ್ಟು ಮನೆಗಳಿಗೆ ದುಡ್ಡು ಬರೋಂಗೆ ಮಾಡೋಬಿಟ್ಟಿದ್ರು ಅವರು. ಇಲ್ಲ ಅದನ್ನೇ ಕೇಳ್ತಾ ಇದ್ದೀನಿ, ಈಗ ಇಲ್ಲಿಯೂ ಕೂಡ ಸೇಮ್ ಮಹಾರಾಷ್ಟ್ರದಲ್ಲಿಯೂ ಕೂಡ ನೀವೇನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀರಲ್ಲ, ಸ್ಟಾರ್ಟ್ ಮಾಡಿದ್ದೀರಲ್ಲ ನೀವು, ಈ ಯೋಜನೆ ನಿಮಗೆ ಒಳ್ಳೆ ಬೆಳೆ ತಂದು ಕೊಡಬಹುದಾ ಈ ಸುಗ್ಗಿ ಕಾಲದಲ್ಲಿ, ಎಲೆಕ್ಷನ್ ಸುಗ್ಗಿ ಕಾಲದಲ್ಲಿ ಅಂತ? ಖಂಡಿತ. ಒಂದು ಪರ್ಸೆಪ್ಷನ್ ಪಾಲಿಟಿಕ್ಸ್ ಅಂತ ಇರುತ್ತೆ. ಕಾಂಗ್ರೆಸ್ಗೆ ಅವಕಾಶ ಇತ್ತು ಮೇಡಮ್, ರಾಜಸ್ಥಾನದಲ್ಲಿ ಅವ್ರು ಮೊದಲೇ ಕೊಟ್ಟಿದ್ದಿದ್ರೆ ಯಾರು ಬೇಡ ಅಂತಿರಲಿಲ್ಲ, ಅವ್ರಿಗೆ ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಅದಕ್ಕಿಂತ ಮುಂಚೆ ಜಾರಿ ಮಾಡೋಕ್ಕೆ ಅವಕಾಶ ಇದ್ದರೂ ಮಾಡಿರಲಿಲ್ಲ. ಇದೇ ಗ್ಯಾರಂಟಿ ಸ್ಕೀಮ್ನೇ. ಇದು ಪರ್ಸೆಪ್ಷನ್ ಪಾಲಿಟಿಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ಎಲೆಕ್ಷನ್ ಟೈಮಲ್ಲಿ. ಕರ್ನಾಟಕದಲ್ಲಿ ಈಗ ಏನೇನು ನಡೀತಾ ಇದೆ, ಈ 16 ತಿಂಗಳಿಂದ ಏನೇನಾಗ್ತಾ ಇದೆ, ಗ್ಯಾರಂಟಿಯ ನೆಪದಲ್ಲಿ ಜನರ ಅಭಿವೃದ್ಧಿ ಏನಾಗ್ತಾ ಇದೆ, ರೈತರ ಬಗ್ಗೆ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಿದ್ರು, ರೈತರ ಬಗ್ಗೆ ಏನು ಕ್ರಮ ಆಗ್ತಾ ಇದೆ, ಪ್ರತಿಯೊಂದನ್ನು ಜನ ಆಲ್ ಓವರ್ ಇಂಡಿಯಾ ನ್ಯಾಷನಲ್ ನ್ಯೂಸ್ ಆಗುತ್ತೆ. ಇಲ್ಲಿ ಏನೇನು ಯಾವ ಥರ ಭ್ರಷ್ಟಾಚಾರ ಏನೇನಾಯಿತು, ವಾಲ್ಮೀಕಿ ಏನಾಯಿತು, ಮೂಢ ಹಗರಣ ಆಯಿತು, ಬೇರೆ ಬೇರೆ ಅಬಕಾರಿ ಹಗರಣ ಎಲ್ಲವನ್ನು ಜನ ಗಮನಿಸ್ತಾ ಇರ್ತಾರೆ. ಆ ಪರ್ಸೆಪ್ಷನ್ ಪಾಲಿಟಿಕ್ಸ್ ಬಹಳ ಹೆಲ್ಪ್ ಆಗುತ್ತೆ. ಬೇರೆ ಯಾವ ಜನರಿಗೆ ಅದನ್ನು ಥಿಂಕ್ ಮಾಡೋಕ್ಕೆ, ಯಾವುದೇ ಪಾರ್ಟಿ ಇರಲಿ, ಎಲ್ಲೇ ಇರಲಿ, ಇರ್ರೆಸ್ಪೆಕ್ಟಿವ್ ಪಾರ್ಟಿ, ಪರ್ಸೆಪ್ಷನ್ ಪಾಲಿಟಿಕ್ಸ್ ಅನ್ನೋದು ತುಂಬ ಅದರಲ್ಲಿ ವೈಟಲ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳೋದು ತಪ್ಪಾಗಲಾರ್ದು. ಒಂದು ಇಲ್ಲಿ ನಾನು ಹೇಳಲೇಬೇಕು, ನಮ್ಮ ಪರಿಣಾಮಕಾರಿಯಾದ ಪ್ರಚಾರ ಏನಂದರೆ, ನಾವು ಅಂತ ಹೇಳ್ತೇವೆ ಕೊಲ್ನಾಡಿನಂತಹ ಪ್ರಮುಖ ಒಂದು ಜಾಗಗಳಿಗೆ ನರೇಂದ್ರ ಮೋದಿ ಅವರು ಭೇಟಿ ಮಾಡಿದ್ದಾರೆ. ನಾವು ಹೇಳೋದು ಅಲ್ಲಿ ವಿಜಯ ಸಂಕಲ್ಪ ರ್ಯಾಲಿ ಕೂಡ ಮಾಡಿದರು. ಅದು ನಾ ಹೇಳಿದೆ ಒಂದೊಂದು ಜಾಗ ಕೂಡ. ಅದೇ ಜೊತೆ ಯೂತ್ ಒಂದು ಎಂಪವರ್ಮೆಂಟ್ ಇರ್ಬೋದು, ಯೂತ್ ಬಗ್ಗೆ ಇರ್ಬೋದು, ಅಥವಾ ಮಹಿಳೆಯರ ಬಗ್ಗೆ ಪರಿಣಾಮಕಾರಿಯಾದಂತಹ ಒಂದು, ನೀವು ಹೇಳಿದಂಗೆ ಬರೀ ಇದು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬಹಿನಿ ಜೊತೆ ಗೋಗೋ ದೀದಿ ಅಂತ ಒಂದು ಯೋಜನೆ ಕೂಡ ಮಾಡಿದ್ದು. ಮಹಿಳೆಯರಿಗೆ ಗೊತ್ತಾಗ್ತಿದೆ 33% ಅನ್ನೋದು ಕೂಡ ನಾವು 2023 ಜಾರಿಗೆ ತಂದಿದ್ದು. ಮಹಿಳೆಯರು ಖಂಡಿತವಾಗಿ ಅನೌನ್ಸ್ ಆಗಿದೆ, ಬರುತ್ತೆ. ಬಟ್ ಅದು ಅಲ್ಲಲ್ಲ, ಅದು ಆಲ್ರೆಡಿ ಅಮೆಂಡ್ಮೆಂಟ್ ಆಗಿದೆ. ಏನೇನು ಆಗಬೇಕು, ಏನೇನು ಅಮೆಂಡ್ಮೆಂಟ್ ಆಗಬೇಕು ಅದು ಆಗಿದೆ. ಅಟ್ಲೀಸ್ಟ್ ಇಷ್ಟು ವರ್ಷದಿಂದ ಆಗದೇ ಇರುವಂಥದ್ದು ಮಾಡ್ಬೋದಿತ್ತಲ್ಲ. ಯಾಕೆ ಇಂದಿರಾ ಗಾಂಧಿ ಅವರಿದ್ದಾಗಲೂ ಮಹಿಳೆ, ಅವಾಗಲಿಂದ ಯಾಕೆ ಮಾಡಿಲ್ಲ? ಅಟ್ಲೀಸ್ಟ್ ಈಗ ಮಾಡಿದೀವಲ್ಲ. ಗ್ಯಾರಂಟಿ ಯೋಜನೆ ಬಗ್ಗೆ ಬಿಜೆಪಿ ಪರ್ಸೆಪ್ಷನ್ ಏನು ಮೇಡಮ್? ನಿಮ್ಗೇನಿದು ಗ್ಯಾರಂಟಿ ಯೋಜನೆ ಬಗ್ಗೆ ನಾವು ಖಂಡಿತ ತಕರಾರು ಮಾಡ್ತಾ ಇಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಈ ಗ್ಯಾರಂಟಿಯ ಈ ಹೇಳಿಕೆ ಮೇಲೆ ಎಲ್ಲ ಅನುದಾನಗಳು, ಈಗ ಒಂದು ಫಾರ್ ಎಕ್ಸಾಂಪಲ್ ಜಯನಗರದ ಒಂದು ನಮ್ಮ ರಾಮಮೂರ್ತಿ ಅವರು ಇದ್ದಾರೆ, ಅಲ್ಲಿ ಐನವ್ರು ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು 596 ಕೋಟಿ ನಮ್ಮಿಂದ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಅಂತ. ಇದೇ ಕಾಂಗ್ರೆಸ್ ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಕೇಂದ್ರಕ್ಕೆ ಹೋಗುತ್ತೆ. ಇಲ್ಲಿ ಇವರು ಜಯನಗರದವ್ರು ಕೇಳಿದ್ರೆ ಇಲ್ಲ ನಿಮ್ಗೆ ಕೊಡಲ್ಲ ಅಂತ ಹೇಳಿದ್ರೆ, ಎಲ್ಲ ಕಡೆನೂ ಅದು ಅನ್ವಯ ಆಗುತ್ತೆ. ಜನ ಎಲ್ಲವನ್ನು ದ್ವೇಷದ ರಾಜಕಾರಣ ಏನಿದೆ, ಆಫೀಸ್ಮೆಂಟ್ ಪಾಲಿಟಿಕ್ಸ್ ಏನಿದೆ, ಇದೆಲ್ಲವನ್ನು ಬಿಡಬೇಕು ಕಾಂಗ್ರೆಸ್. ನಾವು ಮತ್ತೊಮ್ಮೆ ಈ ವಾಹಿನಿ ಒಂದೊಂದನ್ನು ಜನರು ಏನಾಗುತ್ತೆ ಆಲ್ ಓವರ್ ಇಂಡಿಯಾ ನಿಮ್ದಾದ ತಕ್ಷಣ ಸುಮ್ಮನೆ ಆಗ್ಬಿಡ್ತೀರಿ. ನಬಾರ್ಡಲ್ಲಿ ಏನ್ ಮಾಡಿದ್ರಿ ನೀವು? ಹಂಗಾದ್ರೆ ನನ್ನಿಂದ ಕೇಳ್ತಾ ಇದ್ದಾರಪ್ಪ, ನಮ್ಮದು ಏನ್ ತಪ್ಪಾಗಿದೆ, ವಿರೋಧ ಪಕ್ಷದಲ್ಲಿ ನಮ್ಮನ್ನು ಕೂರಿಸಿದ್ದಾರೆ, ತಪ್ಪಾಗಿದೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಈ ರಾಜ್ಯದ ಟ್ಯಾಕ್ಸ್ ದುಡ್ಡು ಯಾರು ತಿಂದಿದ್ದಾರೆ ಅವ್ರನ್ನ ಒದ್ದು ಒಳಗಾಕಿ ಅಂತ ನಾವು ಅವಾಗ ಹೇಳ್ತಾ ಇರ್ತೀವಿ. ಯಾಕೆ ಮಾಡ್ತಾ ಇಲ್ಲ? ಈಗ ಒಂದ್ ನಿಮಿಷ, ಇವಾಗ ರಮಕಾಂತ್ ನಿಮ್ಮ ಹತ್ರ ತುಂಬಾ ಸರಿ ಜಗಳ ಆಡಿದ್ವಿ 40% ಬಗ್ಗೆ. ಎಷ್ಟು ಜನ ಒಳಗೆ ಹಾಕಿದ್ರಿ 40% ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ? ಎಷ್ಟು ಜನ ನಿಮ್ಮ ಇದ್ರಲ್ಲೇ ಇದೇ ಚಾನೆಲ್ ಇದೇ ಜಾಗದಲ್ಲಿ ಎಷ್ಟು ಸರಿ ನಾವು ಇದರ ಬಗ್ಗೆ ಮಾತಾಡಿದ್ವಿ ಮೇಡಮ್. ಆ ಕೋವಿಡ್ ಬಗ್ಗೆ ಹೇಳ್ತಾ ಇದ್ದಾರೆ, ಆ ತನಿಖೆ ಮಾಡಿಸ್ಬಿಡ್ತೀವಿ, ಈ ತನಿಖೆ, ಅದ್ಯಾಕೋ ಮನಸ್ಸೇ ಇಲ್ಲ ಮೇಡಮ್ ಇವ್ರಿಗೆ. ರಮಕಾಂತ್, ಇವತ್ತು ನಾವು ಇಷ್ಟು ಜನ ಕುತ್ಕೊಂಡು ಇಲ್ಲಿ ಮಾತಾಡ್ತಿದೀವಿ ಅಂದ್ರೆ ಕೋವಿಡ್ ಅನ್ನು ಸಮರ್ಥವಾಗಿ ನಿಭಾಯಿಸಿದ್ರಿಂದ, ವ್ಯಾಕ್ಸಿನ್ ಇರ್ಬೋದು, ಇನ್ನೊಂದಿರ್ಬೋದು, ನಾವು ಇವತ್ತು ನಿಜವಾಗ್ಲೂ ಜೀವಂತವಾಗಿ ಬದುಕಿದೀವಿ. ಅದನ್ನು ಬಿಟ್ಟು ಅದರಲ್ಲಿ ಹಗರಣ ಆಗಿದೆ ಅಂದ್ರೆ ನಾನು ಮತ್ತೆ ಹೇಳ್ತೀನಿ, ಏನ್ ಹಗರಣ ಆಗಿದೆ ತೆಗೆದು ಹಾಕಿ, ಯಾರು ಬೇಡ ಅಂತಾರೆ. ನಾವು ಹೇಳೋದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ. ಬರೀ ಹಗರಣಗಳು ಆಗಿದೆ 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 ಅಂತ ಸುಮ್ಮನೆ ಹೇಳೋದು ಬೇಡ. ತನಿಖೆ ಮಹಾರಾಷ್ಟ್ರದಲ್ಲಿ ಮತ್ತೆ ಹೇಳ್ತೀನಿ, 2019 ಏನಾಗಿತ್ತು, ಎಷ್ಟು ಸೀಟ್ ಬಂದಿದೆ, 27%, ಎಷ್ಟು ವೋಟಿಂಗ್ ಇದೆ, ಎಲ್ಲವನ್ನು ನೋಡಿ
ನೋಡಿದಾಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ನಮ್ಮಲ್ಲಿ ಏನು ಬಲವಾದ ಮೈತ್ರಿ ಏನಿದೆ ಓಕೆ ಖಂಡಿತವಾಗ್ಲೂ ಅದು ವರ್ಕೌಟ್ ಆಗುತ್ತೆ. ಮೈತ್ರಿಯೂ ಕೂಡ ವರ್ಕೌಟ್ ಆಗಿದೆ ಖಂಡಿತ. ನೀವು ನೋಡ್ತಾ ಇದ್ರೆ ಅಲ್ಲಿ ASU ಇರ್ಬೋದು, JDU ಇರ್ಬೋದು, LPG ಇರ್ಬೋದು, ಎಲ್ಲವೂ ಕೂಡ ಸರಿಯಾಗಿ ಇದು ಮಾಡ್ತಾ ಇದ್ದಾರೆ. ಪರಿಣಾಮಕಾರಿಯಾದ ಒಂದು ಇದಾಗಿದೆ. ಪ್ಲಸ್ ಆದಿವಾಸಿ ಕೇಂದ್ರಿತವಾದಂತಹ ಒಂದು ಉಪಕ್ರಮ ಏನಂದ್ರೆ ದ್ರೌಪದಿ ಮುರ್ಮು ಅಂತವರು ಅಥವಾ ಇನ್ನೊಂದು ಯಾರು BJP ಮುಖ್ಯಮಂತ್ರಿ ಆಗಿ ಕೂಡ ಆದಿವಾಸಿಯವರನ್ನು ನೇಮಕ ಮಾಡಿದೆ. ನೋಡಿ, ಇವರು ಯಾವ ಮಾತೆತ್ತಿದ್ರೆ ಅವಾಗ ಸಂವಿಧಾನ ಅಂತ ಹೇಳಿದ್ರು. ನಾವು ಒಂದು ಮಾತು ಕೇಳಲೇಬೇಕು ಇವರಿಗೆ. ನಾವು ನಿನ್ನೇನು ಒಂದು ಉದ್ಘಾಟನೆ ಮಾಡೋದು ಸಂವಿಧಾನ ಸಮ್ಮಾನ ಅನ್ನೋದು ಈ ನವೆಂಬರ್ 26ರಿಂದ ಜನವರಿ 26 ತನಕ ನಮ್ಮಲ್ಲಿ ನಿರರ್ಗಳವಾಗಿ ಎಲ್ಲಾ ಕಡೆನೂ ಜಿಲ್ಲಾ ಇದರಲ್ಲಿ ಇದು ನಡೆಯುತ್ತೆ. ಈ ಸಂವಿಧಾನವನ್ನ ಅಮೆಂಡ್ಮೆಂಟ್ ಕಾಂಗ್ರೆಸ್ 76 ಬಾರಿ ಮಾಡಿದೆ. ಏನಕ್ಕೋಸ್ಕರ ಮಾಡಿದೆ, ಏನು ಸ್ವಾರ್ಥಕ್ಕೋಸ್ಕರ ಮಾಡಿದೆ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಮಾಡಿದೆ, ಅದ್ರ ಬಗ್ಗೆ ಹೇಳ್ತೀವಿ. ಅದೇ ತರ ಭಾರತೀಯ ಜನತಾ ಪಾರ್ಟಿ 10 ವರ್ಷದಲ್ಲಿ ಎಷ್ಟು ಸರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದೀವಿ, ಏನಕ್ಕೋಸ್ಕರ ಮಾಡಿದೀವಿ, ಮಹಿಳಾ ಮೀಸಲಾತಿ ಇರ್ಬೋದು ಅಥವಾ ಸಾಮಾಜಿಕ ನ್ಯಾಯ ಇರ್ಬೋದು, ಯಾರು ಏನು ಅನ್ನೋದನ್ನು ಜನಗಳಿಗೆ ಖಂಡಿತವಾಗ್ಲೂ ಇರೆಸ್ಪೆಕ್ಟಿವ್ ಎಲೆಕ್ಷನ್ ಅಂತಲ್ಲ, ನಾವು ಈ 26ರಿಂದ ಜನವರಿ 26 ತನಕ ಕಾರ್ಯಕರ್ತರಾಗಿ ಎಲ್ಲಾ ಕಡೆ ಹೋಗಿ ಇದ್ರ ಬಗ್ಗೆ ಹೇಳ್ತೀವಿ. ಆಂಟಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನೋಡಿ, ಅವರು ಮಾತೆತ್ತಿದ್ರೆ ಸಂವಿಧಾನದ ಬಗ್ಗೆ ನಮ್ಗೆ ಮಾತಾಡ್ತಾರೆ. ಫೈನ್, ಖಂಡಿತ ನಾವು ಅದ್ರ ಬಗ್ಗೆ ನಾವು ತಿಳಿ ಹೇಳ್ತೀವಿ. ಅದ್ರ ಬಗ್ಗೆ ಖಂಡಿತವಾಗ್ಲೂ ನಿನ್ನೆ ಉದ್ಘಾಟನೆ ಕೂಡ ಆಗಿದೆ. ಈ 2 ತಿಂಗಳು 26ರಿಂದ ಜನವರಿ 22 ವಾಹಿನಿ ಮುಖಾಂತರ ನಾನು ಹೇಳ್ತಿದ್ದೀನಿ. ಪ್ರತಿಯೊಬ್ಬರಿಗೂ ಪ್ರತಿ ಜಿಲ್ಲೆಗೂ ಹೋಗಿ ಸಂವಿಧಾನದ ಬಗ್ಗೆ ಕಾಂಗ್ರೆಸ್ ಮಾತಾಡುತ್ತೆ. 76 ತಿದ್ದುಪಡಿ ಅವರು ಏನಕ್ಕೋಸ್ಕರ ಮಾಡಿದ್ರು ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಯಾವ ಒಂದು ಸ್ವಾರ್ಥಕ್ಕೋಸ್ಕರ ಮಾಡಿದ್ರು, ನರೇಂದ್ರ ಮೋದಿ ಅವರು ಸಂವಿಧಾನ ತಿದ್ದುಪಡಿ ಸಾಮಾಜಿಕ ನ್ಯಾಯ ಏನಕ್ಕೋಸ್ಕರ ಮಾಡಿದ್ರು, ಎಲ್ಲವನ್ನೂ ಹೇಳುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ.